ಸರ್ ಯೂಟ್ಯೂಬರ್ ಸರ್, ನಾನು ಹೋರಾಟಗಾರ ಅಲ್ಲ ಸರ್. ವಿಡಿಯೋ ಮಾಡಕ್ಕೆ ರೆಡಿ. ಹಲೋ ಮೈ ಲವ್ಲಿ ಸಬ್ಸ್ಕ್ರೈಬರ್ಸ್, ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಏನಪ್ಪಾ ಇವತ್ತು ಶಾಲ್ ಹಾಕೊಂಡು ಕರ್ನಾಟಕದ ಮಿಂಚ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕ್ಯಾಬ್ ಟೈಮಿಂಗ್ಸ್ ಮತ್ತೆ ಪಿಕಪ್ ಡ್ರಾಪ್ ಚೇಂಜ್ ಮಾಡಿರೋ ಕಾರಣ ಎಲ್ಲಾ ಕ್ಯಾಬ್ ಡ್ರೈವರ್ ಸೇರಿಸಿ ಲಾಸ್ ಆಯ್ತಿರೋ ಕಾರಣ ಎಲ್ಲಾ ಕ್ಯಾಬ್ ಡ್ರೈವರ್ ಸೇರಿಸಿ ಇವತ್ತು ಹೋರಾಟ ಮಾಡ್ತಿದ್ದಾರೆ. ಟೋಲ್ ಹತ್ರ ನೀವು ನೋಡ್ತಾ ಇರ್ಬೋದು, ಏರ್ಪೋರ್ಟ್ ಟೋಲ್ ಹತ್ರ ನೋಡ್ತಾ ಇರ್ಬೋದು, ಹೋರಾಟ ಮಾಡ್ತಿದ್ದಾರೆ. ಶ್ರೀ ನಾರಾಯಣ ಸ್ವಾಮಿ ಅಣ್ಣವ್ರವರು ಬರ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಹೋರಾಟ ನಡೀತಿದೆ. ನೋಡ್ಬೋದು, ಕಾದು ನೋಡದ ಏನಾಗುತ್ತೆ ಹೋರಾಟ ಅಂತ. ಬನ್ನಿ, ಫುಲ್ ವಿಡಿಯೋ ನೋಡಿ, ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಆಲ್ರೆಡಿ ಬಾವುಟ ಕಟ್ಟಿ ಶಾಲ ಹಾಕೊಂಡು ಆಲ್ರೆಡಿ ಎಲ್ಲ ರೆಡಿಯಾಗಿದ್ದಾರೆ ಹೋರಾಟ ಮಾಡೋಕ್ಕೆ. ಆದರೆ ಕರ್ನಾಟಕ ಚಾಲಕರ ಒಕ್ಕೂಟದ ಸಂಘದ ಅಧ್ಯಕ್ಷರಾದ ಶ್ರೀ ನಾರಾಯಣ ಸ್ವಾಮಿ ಅಣ್ಣನವರಿಗೆ ಕಾತುರದಿಂದ ಎಲ್ಲರೂ ಕಾಯುತ್ತಿದ್ದಾರೆ. ಹಾಗೆ ಅವರು ಬಂದ ನಂತರ ಹೋರಾಟವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ಚಾಲಕರೆಲ್ಲ ಬೆಂಗಳೂರಿನ ಹಲವಾರು ಕಡೆಯಿಂದ ಒಗ್ಗಟ್ಟಾಗಿ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಬ್ಯಾರಿಗೇಟ್ ಎಲ್ಲ ಓಪನ್ ಮಾಡ್ತಿದ್ದಾರೆ. ಆಲ್ಮೋಸ್ಟು ನನ್ನ ಪ್ರಕಾರ ಬಂದಿರ್ಬೋದು ನಾರಾಯಣ ಸ್ವಾಮಿ ಅಣ್ಣನವರು. ಏರ್ಪೋರ್ಟ್ ಅಥಾರಿಟಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ, ಧಿಕ್ಕಾರ, 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 ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ, ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಅವರೊಬ್ಬರು ಬಂದ ತಕ್ಷಣ ಎಷ್ಟು ಜನ ಬಂದರು, ಎಷ್ಟು ಪೊಲೀಸ್ ಅವ್ರು ಬಂದರು ಅಂದರೆ ನೆಕ್ಸ್ಟ್ ಲೆವೆಲು. ಹಲೋ,
ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಜನಸಂಖ್ಯೆ ಜಾಸ್ತಿ ಆಗಿರೋ ಕಾರಣ ಚಾಲಕರು ಎಲ್ಲ ಕಡೆಯಿಂದ ಬರ್ತಾ ಇರೋ ಕಾರಣ ಕಂಟ್ರೋಲ್ ಸಿಗದೇನೆ ನಾರಾಯಣ ಸ್ವಾಮಿ ಅಣ್ಣನ ಮತ್ತು ಅವರ ಸಹಪಾಠಿಗಳನ್ನು ಒಂದು ಬಸ್ಸಲ್ಲಿ ಕೂರಿಸಿದ್ದಾರೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅಣ್ಣವರು BMTC ಒಳಗಡೆ ಹಾಕ್ಬಿಟ್ಟಿದ್ದಾರೆ, ಹೊರಗಡೆ ಇಳಿಯಂಗಿಲ್ಲ ಅಂತ ಪೊಲೀಸರು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗಿರೋ ಕಾರಣ ಇವ್ರಿಗೆ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹಾಗಾದ್ರೂ ಮೀಡಿಯಾದವ್ರು ಕೇಳೋ ಕ್ವಶನ್ಸ್ಗೆಲ್ಲ ರಾಜಾರೋಷವಾಗಿ ಉತ್ತರ ಕೊಡ್ತಿದ್ದಾರೆ ಇವರು. ನಿಜವಾಗ್ಲೂ ಹೋರಾಟಗಾರರು ಅಂದರೆ ಇವ್ರ ಥರ ಇರಬೇಕು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಪೊಲೀಸವ್ರು ನಮ್ಮ ಚಾಲಕರ ಕಾಟ ತಡೆಯೋಕ್ಕಾಗ್ದಂಗೆ ಅಣ್ಣನ ಬನ್ನಿ ನೀವೇ ಸಮಾಧಾನ ಮಾಡಿ ನಿಮ್ಮ ಚಾಲಕರಿಗೆ ಅಂತ ಅವ್ರ ಕೈಲಿ ರೋದನೆ ತಡೆಯೋಕ್ಕಾಗ್ದಂಗೆ ಮತ್ತೆ ಅಣ್ಣನ ಬಸ್ಸಿಂದ ಕೆಳಗಡೆ ಇಳಿಸಿದ್ರು. ನಾವೇನೋ ನಿಜವಾಗ್ಲೂ ಹೇಳ್ತೀವಿ, ಅವ್ರನ್ನ ನಾವು ನಾನೇ ಹೊಗಳ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಒಳ್ಳೆ ಸೇವೆಗೆ ನ್ಯಾಯ ಕೊಡಿಸಿ ಮುಂದೆ ಬಂದಿದೆ. ನಿಮ್ಮ ಸೊತ್ತು ನಮ್ಮ ಅರೆಸ್ಟ್ ಮಾಡಿ ನಿಮ್ಮನ್ನ ಕರ್ಕೊಂಡು ಬಿಡುವಂತ ಶಕ್ತಿ ಅವ್ರಿಗಿತ್ತು. ಬಟ್ ನಮ್ ಕಡೆ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನ ಒಬ್ರು ಅಧಿಕಾರಿ ಕೊಡ್ಲೇಬೇಕು, ಕೊಡ್ಬೇಕು. ಆ PL ನವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅನ್ಕೊಂಬೇಡಿ, ಅವ್ರಿಗೆ ಏನು ಕೇಳ್ತಾ ಇಲ್ಲ. ಅವ್ರ ಲೆಕ್ಕನಾಗಿ ಆಯ್ತಾ, ಅವ್ರಿಗೆ ಎದುರ್ಕೊಂಡಂತ ನಾವಿಲ್ಲೇನು ಮತ್ತೆ ಯಾವುದೇ ಅಭಿವೃದ್ಧಿಗೆ ನಾವು ಒಪ್ಪಿಲ್ಲ. ನಿಮಗೆ ಮರ್ಯಾದೆ ಕೊಟ್ಟು, ನಿಮ್ಗೆ ಗೌರವ ಕೊಟ್ಟು ನಾವಿವತ್ತು ಹೋಗ್ತಾ ಇದ್ದೀವಿ. ನಮ್ಗೆ ನ್ಯಾಯ ಕೊಟ್ಟಂತ ಸಂಪೂರ್ಣ ಕೇಳ್ತಾರೆ. ನಿಮ್ದು ನಮಗ್ ನ್ಯಾಯ ಬೇಕೇ ಬೇಕು ಸರ್, ಇಲ್ಲ ನೀವು ಕಚ್ಚಾ ಕೊಡ್ಬೇಕು ನಮ್ಮ ನಾವೆಲ್ಲೂ ಸರ್. ಜೀವನದಲ್ಲಿ ಬೇರೆ ಶಾಂತಿಯುತವಾಗಿ ಅವನ್ನ ಮತ್ತು ಸರ್ ನೀವು ಅವಕಾಶವನ್ನ ನಮ್ಗೆ ಕೊಡ್ಬೇಕು. ಎಂದು ಸರ್ ಇಲ್ಲ ನೀವು ಹೊಡಿಸ್ತೀರಾ, ಹಂಗಾಗ್ತೀರಾ ಅಥವಾ ಪೊಲೀಸ್ ಕಳಿಸ್ತೀರಾ, ನಾವು ರೆಡಿದ್ದೀವಿ. ನಿಮಗೆ ಗೌರವ ಸರ್, ಒಂದು ಗೌರವ ಕೊಡಲ್ಲ ಸರ್. ನೀವು 10 ನಿಮಿಷ ಸಮಯ ಕೊಟ್ಟೆ ಅವ್ರು ನಿಮ್ಮ ಕಾಲ ಇಟ್ಕೊಂಡು ಈ ನ್ಯಾಯವನ್ನು 10 ನಿಮಿಷ ನಮ್ಗೆ ಶಕ್ತಿ ಇದೆ. ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ರಿ. ನಾವು ನಮ್ಮ ಮೇಲಧಿಕಾರಿಗಳು ಹಾಗೂ ಎಲ್ಲ ತೆಗೆದುಕೊಳ್ತೀವಿ. ಇದಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ. ನಿಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ, ಎಲ್ಲರ ಮಾತಿಗೂ ನಾನು ಡಿಸಿಗೆ ಬಂದು ಹೇಳ್ತಾ ಇದ್ದೀನಿ. ನಮ್ಮ ಪೊಲೀಸರು ಸುಮಾರು 250 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ. ಎಲ್ಲರ ಪರವಾಗಿ ನಾವು ಕೂಡ ಹೇಳ್ತಾ ಇದೀವಿ, ಇದನ್ನ ಕ್ಲೋಸ್ ಮಾಡಿ ಇಲ್ಲಿಗೆ ನೀವೆಲ್ಲ ಕರ್ತವ್ಯ ಮರಳಿ. ನಾವ್ ಏನಿದೆ ಯಾರ ಮಾತ್ರ ಬೆಲೆ ಕೊಡ್ತಾ ಇಲ್ಲ. ಇವ್ರೇನ್ ಹೇಳ್ತಾರೆ ಅಂದ್ರೆ ನಮ್ದು ಇಂಟರ್ನ್ಯಾಷನಲ್, ನಮ್ದು ಕರ್ನಾಟಕದ ಹ್ಯಾಂಡ್ ಓವರ್ ಇಲ್ಲ, ನಾವು ನ್ಯಾಷನಲ್ ಅಥಾರಿಟಿಲಿ ಇರೋದು, ನಮ್ಗೆ ಅಲ್ಲಿಂದ ಹೇಳ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಎಲ್ಲಿಂದ ಬೇಕಾದ್ರೂ ಲೆಟರ್ ಕೊಡ್ಸೋಕೆ ರೆಡಿ ಇದ್ದೀವಿ. ಬಡವರ ಪರ ನಾವು ನಿಂತೀವಿ. ಚಾಲಕರ ಬಂದು ನಾರಾಯಣ ಸ್ವಾಮಿ ಅಣ್ಣವ್ರಿಗೆ. ಹಾಯ್
ಎಲ್ಲರಿಗೂ ತುಂಬ ಜನ ಸೇರಿದ್ರು, ಇನ್ನೂ ಹೆಚ್ಚಿನ ಸಂಖ್ಯೆ ಸೇರಿದ್ರೆ ಇನ್ನೂ ಚೆನ್ನಾಗಿರೋದು. ಇವಾಗ ನಾರಾಯಣಸ್ವಾಮಣ್ಣವರು ಎಲ್ಲ ಮಾತಾಡಿದ್ದಾರೆ. ಇನ್ನು 2 ದಿನದಲ್ಲಿ ಏನು ಮುಂಚೆ ಯಾವ ಥರ ಇತ್ತು ಆ ಥರ T1 ಆಗ್ಬೋದು T2 ಆಗ್ಬೋದು ಪರ್ಸನಲ್ ಪಿಕಪ್ಪು ನೀವು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. 2 ದಿನ ಕಾದು ನೋಡೋಣ. ಮತ್ತೆ 2 ದಿನದಲ್ಲಿ ಮತ್ತೆ ಇದೇ ಥರ ನಾಟಕ ಮಾಡೋರು ಅಂದರೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀವಿ ಬರಬೇಕು. ಮತ್ತೆ ನಾಳೆ ನಾಡಿದ್ದು ಅಂತ ಅಂದರೆ ನಾವು ಕೇಳಬಾರ್ದು. ಇನ್ನು 2 ದಿನ ಟೈಮ್ ತೊಗೊಂಡಿದ್ದಾರೆ, 2 ದಿನದಲ್ಲಿ ಮಾಡಿಕೊಡ್ತೀವಿ, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ. ಮತ್ತೆ ಇವರೇನಾದರೂ ಸುಳ್ಳು ಹೇಳಿದ್ದಾರೆ ಅಂದರೆ ಇವತ್ತು ಹೆಂಗೆ ಸೇರಿದ್ರು ಇನ್ನು ಹೆಚ್ಚಿನ ಡಬಲ್ ಸಂಖ್ಯೆ ಸೇರಬೇಕಾಗಿ ವಿನಂತಿ. ಧನ್ಯವಾದಗಳು. ಓಕೆ ಗಾಯ್ಸ್, ನೋಡಿದ್ರಲ್ಲ, ಪೊಲೀಸ್ ಅವರೆಲ್ಲ ಮಾತಾಡ್ಕೊಂಡು 2 ದಿನ ಟೈಮ್ ತಗೊಂಡಿದ್ದಾರೆ. 2 ದಿನ ಟೈಮ್ ಅಲ್ಲಿ ಅವ್ರೇನಾದ್ರು ನಮ್ಗೆ ಪ್ರಾಫಿಟ್ ಆಗೋ ತರ ಏನಾದ್ರು ಒಂದು ರೂಲ್ಸ್ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ, ಉಪವಾಸ ಸತ್ಯಾಗ್ರಹ ಕುತ್ಕೋತೀನಿ ಅಂತ ಹೇಳಿದ್ದಾರೆ. ಕಾದ್ ನೋಡ್ಬೇಕು. 2 ಡೇಸ್ ಟೈಮ್ ತಗೊಂಡಿದ್ದಾರೆ. 2 ಡೇಸ್ ಗಂಟ ಇದೇ ರೂಲ್ಸ್ ಇರುತ್ತೆ. 2 ಡೇಸ್ ಆದ್ಮೇಲೆ ಅದೇನ್ ಮಾತಾಡ್ತಾರೋ ಇಲ್ಲ ಏನ್ ರೂಲ್ಸ್ ಜಾರಿಗೆ ತರ್ತಾರೋ ಗೊತ್ತಿಲ್ಲ. 2 ದಿನ ಆದ್ಮೇಲೆ ಮತ್ತೊಂದ್ಸರಿ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿದ್ಕೆ ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ.